ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಮನೇಲಿ ಬೆಳಗಿನ ತಿಂಡಿಗೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತಾ ಇದ್ದೀನಿ. ನೋಡಿ, ರೊಟ್ಟಿಗೆ ಏನೇನು ಪದಾರ್ಥಗಳೆಲ್ಲ ಹಾಕ್ತಾ ಇದ್ದೀನಿ, ಎಷ್ಟು ರುಚಿಯಾಗಿ ಬರುತ್ತೆ ಅಂತ ನೀವೇ ನೋಡ್ತೀರಾ. ಈ ಥರ ಒಂದು ಸತಿ ಟ್ರೈ ಮಾಡಿ ಎಲ್ಲರೂ. ಮೊದಲು ಒಂದು ಮಿಕ್ಸಿ ಜಾರಲ್ಲಿ ಖಾರಕ್ಕೆ ತಕ್ಕಾಗಿ ಹಸಿಮೆಣಸಿನ್ಕಾಯಿ ಮತ್ತು ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಒಂದು 2 ಇಂಚು ಶುಂಠಿ ಮತ್ತು ಸ್ವಲ್ಪ ಕಾಯಿ ತುರಿ, ಒಂದು ಹಿಡಿಯಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ನೋಡಿ, ಕಾಯಿ ತುರಿಗೆಲ್ಲ ಅಳತೆ ಇಲ್ಲ, ಎಷ್ಟು ಬೇಕಾದ್ರೂ ಹಾಕೋಬೋದು, ಹಾಕಿದಷ್ಟು ರುಚಿಯಾಗಿರುತ್ತೆ. ಮತ್ತು ಕಡಲೆಕಾಯಿ ಬೀಜ ಸೇರಿಸ್ತಾ ಇದ್ದೀನಿ. ಹುರಿದಾದ್ರೂ ಹಾಕ್ಬೋದು, ಹಸಿದಾದ್ರೂ ಹಾಕ್ಬೋದು. ಕಡಲೆಕಾಯಿ ಬೀಜ ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಯಾವುದೂ ನೈಸಾಗಿ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ತರ್ತರಿಯಾಗಿ ಕೋರ್ಸಾಗಿ ಮಾಡಬೇಕು. ನೋಡಿ, ಇವಾಗ ಮಾಡ್ಕೊಂಡು ಬರ್ತೀನಿ. ತರ್ತರಿಯಾಗಿ ಮಾಡ್ಕೊಂಬಂದಿದ್ದೀನಿ. ನೀರೇ ಸೇರಿಸಿಲ್ಲ ನಾನು, ಇದಕ್ಕೆಲ್ಲ ನೀರು ಹಾಕಬಾರ್ದು, ಹಾಗೇ ಕೋರ್ಸ್ ಪೌಡ್ರ್ ಮಾಡಬೇಕು. ಆಯಿತಾ? ಇದೊಂದು ಕಡೆ ಇರಲಿ. ಇವಾಗ ಒಂದು ದೊಡ್ಡ ಬೇಸನ್ಗೆ ಹಿಟ್ಟನ್ನು ಹಾಕಿ ಮಿಕ್ಕಿದ ಯಾವ್ಯಾವ ಪದಾರ್ಥ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ನೋಡಿ, ಒಂದು ದೊಡ್ಡ ಬೇಸನ್ ತೊಗೊಂಡು ಎಷ್ಟು ಐಟಮ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇದು ಪುದೀನ, ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕಬೇಕು. ಎಲ್ಲನೂ ಕ್ಲೀನಾಗಿ 1-2 ಸತಿ ಸೊಪ್ಪು ತೊಳಿಬೇಕು, ಮಣ್ಣುಗಳು ತುಂಬ ಇರುತ್ತೆ. ಆಮೇಲೆ ಸಣ್ಣದಾಗಿ ಹೆಚ್ಚಿ ಈ ಥರ ಹಾಕಬೇಕು. ಮತ್ತು ಜೀರಿಗೆ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ರುಬ್ಬಿದ್ವಲ್ಲ ಆ ಮಸಾಲ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಕಡಲೆಕಾಯಿ ಬೀಜ ಎಲ್ಲ ಈ ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿರುತ್ತಲ್ಲ, ಅದಕ್ಕೆ ನೀರು ಹಾಕಿ ಆಮೇಲೆ ಹಿಟ್ಟು ಕಲಿಸ್ಕೋಬೇಕಾದ್ರೆ ಉಪಯೋಗಿಸ್ಕೋತೀನಿ. ಮತ್ತು ಎಳ್ಳು, ಬಿಳಿ ಎಳ್ಳು ಕೂಡ ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಹೆಲ್ತಿಯಾಗಿರುತ್ತೆ. ನೋಡಿ, ಸೊಪ್ಪೆಲ್ಲ ಹಾಕಿದ್ದೀವಿ, ಕ್ಯಾರೆಟ್ ಹಾಕಿದ್ದೀವಿ, ಎಷ್ಟು ಹೆಲ್ತಿಯಾಗಿರುತ್ತೆ. ನೋಡಿ, ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಕೆಂಪು ಅಕ್ಕಿ ಹಿಟ್ಟು ನಾನು ಹಾಕೋದು. ನೀವು ವೈಟ್ ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ನಾನು ಮನೇಲಿ ಕೆಂಪಕ್ಕಿ ಹಿಟ್ಟು ಅದನ್ನೇ ಬಳಸೋದ್ರಿಂದ ಅದನ್ನೇ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆಲ್ಲ ಅಳತೆ ಏನಿಲ್ಲ, ಎಷ್ಟು ಬೇಕಾದರೂ ಸೊಪ್ಪನ್ನು ಬಳಸ್ಬೋದು, ಅಕ್ಕಿ ಹಿಟ್ಟನ್ನು ಎಷ್ಟು ಬೇಕಾದ್ರೂ ಬಳಸ್ಕೊಂಡು ನೀವು ಮಾಡ್ಬೋದು. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾಡ್ಬೋದು. ಇವಾಗ ನೋಡಿ, ಎಲ್ಲ ಸೇರಿಸಿದಾಗಿದೆ. ಫಸ್ಟು ಸೊಪ್ಪು ಮತ್ತು ಆ ರುಬ್ಬಿರೋ ಪೇಸ್ಟು ಎಲ್ಲ ಒಂದು ಸತಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ರೊಟ್ಟಿ ಹಿಟ್ಟು ಗೊತ್ತಲ್ಲ ಕಲಿಸ್ಕೊಳ್ಳೋದು, ಆ ಥರ ಕಲಿಸ್ಕೋಬೇಕು. ನಾನು ಬಟರ್ ಪೇಪರು, ಒಬ್ಬಟ್ಟು ಪೇಪರ್ ಅಂತ ಸಿಗುತ್ತೆ, ಅದು ನನ್ನ ಹತ್ರ ಖಾಲಿ ಆಗಿದೆ. ಆ್ಯಕ್ಚುಲಿ ಅದಿದ್ದರೆ ಚೆನ್ನಾಗಿರೋದು, ಬೇಗ ಆಗುತ್ತೆ. ಬಟ್ ಇದು ಇಲ್ಲದೇ ಇರೋ ಕಾರಣ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಹಂಚಾಗೆ ತಟ್ಟಿ ತೋರಿಸ್ತೀನಿ. ಇದ್ರ ಜೊತೆಗೆ ನಾನು ನೆಂಚ್ಕೊಳ್ಳೋಕ್ಕೆ ಕಡಲೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಅದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ತುಂಬ ಸುಲಭ, ತುಂಬ ರುಚಿಯಾಗಿರುತ್ತೆ. ಏನು ನಾವು ಕಡಲೆಕಾಯಿ ಚಟ್ನಿ ಮಾಡ್ತೀವಲ್ವ, ಅದಕ್ಕೆ ಸ್ವಲ್ಪ ಇವಾಗ ಗಟ್ಟಿಯಾಗಿ ರುಬ್ತೀವಿ ರೊಟ್ಟಿಗೆ. ಅದೇ ನೀವು ಮುದ್ದೆಗೆ ನೆಂಚ್ಕೋಬೇಕು ಅಂದರೆ ಅದೇ ಕಡಲೆಕಾಯಿ ಚಟ್ನಿಗೆ ಸ್ವಲ್ಪ ನೀರಾಗಿ ಮಾಡಿಬಿಟ್ಟು ಮುದ್ದೆಗೆ ನೆಂಚ್ಕೊಂಡ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಬೇಕು, ಬೇರೆ ಬೇರೆ ಥರ. ಅದೇ ಹಾಕೋದೆಲ್ಲ ಸೇಮು, ಬಟ್ ಅಡ್ಜಸ್ಟ್ಮೆಂಟ್ಸ್ ಮಾಡಿ ರುಚಿಯಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಕಲಸಾಗಿದೆ ಅಲ್ವಾ. ಇವಾಗ ನೀರು ಹಾಕಿ ಹಿಟ್ಟು, ರೊಟ್ಟಿ ಹಿಟ್ಟು ಅದಕ್ಕೆ ಕಲಿಸ್ತೀನಿ. ಇವಾಗ ನೋಡಿ, ಮಿಕ್ಸಿ ಜಾರಲ್ಲಿ ಎತ್ಕೊಂಡಿತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಯಾವುದನ್ನು ವೇಸ್ಟ್ ಮಾಡಬಾರ್ದು, ಅದರಲ್ಲೇ ಅರ್ಧಕ್ಕರ್ಧ ಮೆತ್ಕೊಂಡಿರುತ್ತೆ. ಈಗ ನೋಡ್ಕೊತಾ ನೀರು ಚುಮ್ಸ್ಕೊಂಡು ಕಲಿಸ್ಕೋಬೇಕು. ಇದೇನು ನೆನೆಯೋ ಅವಶ್ಯಕತೆ ಇಲ್ಲ, ಹಿಟ್ಟು ಕಲಸಿದ ತಕ್ಷಣವೇ ರೊಟ್ಟಿ ತಟ್ಬೋದು. ನಾವು ಎಷ್ಟೊಂದು ಪದಾರ್ಥ ಸೇರಿಸಿದ್ವಿ. ಕಡಲೆಕಾಯಿ ಬೀಜ ಅಂತೂ ಒಳ್ಳೆ ರುಚಿ ಕೊಡುತ್ತೆ ರೊಟ್ಟಿಗೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲ ಎಷ್ಟು ಒಳ್ಳೆಯದು ಡೈಜೆಷನ್ಗೆ. ಈ ಥರ ಎಲ್ಲ ಬರೀ ಹಿಟ್ಟಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸೇರಿಸ್ಕೊಂಡು ಪದಾರ್ಥಗಳನ್ನ ಮಾಡಿದ್ರೆ ರುಚಿನೂ ಚೆನ್ನಾಗಿರುತ್ತೆ, ಮೋರೋವರ್ ಮತ್ತು ಹೆಲ್ತ್ಗೂ ಒಳ್ಳೆಯದು. ಎಲ್ಲರಿಗೂ ಗೊತ್ತಿರೋ ವಿಷಯನೇ, ನಾನೇನು ಸ್ಪೆಷಲಾಗಿ ಹೇಳ್ತಾ ಇಲ್ಲ. ಬಟ್ ಏನಂತಂದರೆ ಗೊತ್ತಿಲ್ಲದೆ ಇದ್ದವ್ರಿಗೆ, ಹೊಸ್ದಾಗಿ ಮಾಡ್ಕೊಳ್ಳೋರಿಗೆ ಹೆಲ್ಪ್ ಆಗುತ್ತೆ. ಕೆಲವೊಂದು ಸತಿ ನಮಗೆ ಮನೇಲಿ ಎಲ್ಲ ಇರುತ್ತೆ ಪದಾರ್ಥಗಳು, ನೆನಪೇ ಬರಲ್ಲ ಅಂಥವ್ರು ಈ ವಿಡಿಯೋ ನೋಡಿದಾಗ ಟಕ್ಕಂತ ಹೌದಲ್ವಪ್ಪ ಮಾಡ್ಬೋದಲ್ಲ ಅಂತ ಮಾಡ್ಬೋದು ಅಷ್ಟೇ, ಇನ್ನೇನಿಲ್ಲ. ನೋಡಿ, ಕಲಸಿದ್ದಾಗಿದೆ. ನಾನಿವತ್ತು ಜಾಸ್ತಿನೇ ಕಲಿಸ್ತಾ ಇದ್ದೀನಿ, ಯಾಕಂತಂದರೆ ನಮ್ಮ ಮನೆಗೆ ಇವತ್ತು
ಒಂದಿಬ್ಬರು 3 ಜನ ತಿಂಡಿಗೆ ಕರೆದಿದ್ದೀನಿ. ಸೊ ಅವ್ರಿಗೂ ಸೇರಿಸೇ ಕಲಿಸ್ತಾ ಇದ್ದೀನಿ. ಮತ್ತು ಬಾಕ್ಸ್ಗೂ ಇವತ್ತು ರೊಟ್ಟಿನೇ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಜಾಸ್ತಿ ಇಟ್ಟು ಕಲಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಕಲಿಸಿದ್ದಾಗಿದೆ. ಈ ಥರ ಇರಬೇಕು, ಗಟ್ಟಿಯಾಗಿರಬೇಕು. ಇವಾಗ ಈರುಳ್ಳಿ ಹಾಕಿದ್ದೀವಲ್ವಾ, ಒಂದು 10 ನಿಮಿಷ ಬಿಟ್ಟರೆ ಸ್ವಲ್ಪ ಇನ್ನೂ ಹಿಟ್ಟು ತೆಳು ಆಗುತ್ತೆ. ಯಾಕಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ. ನೀವು ಕಲಿಸ್ಕೋಬೇಕಾದ್ರೆ ಈ ಕನ್ಸಿಸ್ಟೆನ್ಸಿ ಕಲಿಸ್ಕೊಳ್ಳಿ. ಓಕೆ, ಇವಾಗ ಕಡಲೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ರೊಟ್ಟಿಗೆ ಕಡಲೆಕಾಯಿ ಬೀಜ, ತೆಂಗಿನಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ, ಅದೇ ಮಿಕ್ಸಿ ಜಾರಲ್ಲಿ ಒಂದು 2 ಹಿಡಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ಓವನಲ್ಲಿ ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ದೀನಿ ನೋಡಿ. ನೀವು ಬಾಣಲೆಯಲ್ಲಿ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೋದು. ಇದು ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಇದೆ. ಇದಕ್ಕೆ ಹುರಿದ್ಬಿಟ್ಟೆ ಹಾಕಬೇಕು, ಹಸಿದು ಹಾಕಬೇಡಿ, ಚೆನ್ನಾಗಿರಲ್ಲ. ಮತ್ತು ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ಒಂದು ಇಷ್ಟಾದರೆ ಸಾಕು. ಮತ್ತು ಒಂದು ಚಿಕ್ಕ ನೆಲ್ಲಿಕಾಯಿ ಬರುತ್ತಲ್ಲ, ಆ ಸೈಜು ಬೆಲ್ಲ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6 ಹಾಕ್ಕೊಳ್ತಾ ಇದ್ದೀನಿ. ನೀವು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. 1 ಇಂಚ್ ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ರುಚಿಗೆ ಉಪ್ಪು. ನೋಡಿ, ಉಪ್ಪು, ಹುಳಿ, ಬೆಲ್ಲ ಎಲ್ಲ ಹಾಕಾಯಿತು. ಈಗ ಫಸ್ಟು ಇದನ್ನು ಕೋರ್ಸಾಗಿ ರುಬ್ಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ರುಬ್ಬೋಣ. ನೋಡಿ, ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಈಗ ಈ ಥರ ಇದೆ. ಈಗ ನೀರು ಸೇರಿಸೋಣ. ಚಟ್ನಿಗಳೆಲ್ಲ ತುಂಬ ನೈಸಾಗಿ ರುಬ್ಬಾರ್ದು, ತರಿಯಾಗಿದ್ರೇ ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ. ರುಬ್ಬಿರೋಂಥ ಕಡಲೆಕಾಯಿ ಚಟ್ನಿನ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಗಟ್ಟಿಯಾಗೇ ಇರಬೇಕು. ಇದನ್ನೇ ನೀವು ಚೆನ್ನಾಗಿ ನೀರು ಹಾಕಿ ಸಾರು ಥರ ಅಡ್ಜಸ್ಟ್ ಮಾಡಿಕೊಂಡ್ರೆ ಮುದ್ದೆಗೆ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಕಡಲೆಕಾಯಿ ಸಾರು ಅಂತ ತಿನ್ಬೋದು. ಇವಾಗ ಮಿಕ್ಸಿ ಜಾರಲ್ಲಿರೋದೆಲ್ಲ ಕ್ಲೀನಾಗಿ ಪಾತ್ರೆಗೆ ಹಾಕಿದ್ದೀನಿ. ಒಗ್ಗರಣೆ ಕೊಡೋಣ. ಈಗ ಒಗ್ಗರಣೆಗೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಒಂದು ಚಿಟಿಕೆ ಇಂಗು, ಒಂದು 2 ಕಾಳು ಉದ್ದಿನಬೇಳೆ ಹಾಕಿದ್ದೀನಿ. ರೊಟ್ಟಿಗೆ ಸೂಪರಾದ ಕಡಲೆಕಾಯಿ ಚಟ್ನಿ ರೆಡಿ ಆಯಿತು. ನಾನೆಲ್ಲರಿಗೂ ನಮ್ಮ ಮನೆಯಲ್ಲಿ ಬಿಸಿ ಬಿಸಿಯಾಗಿ ತಟ್ಕೊಡೋದು. ಒಂದು ತಿಂತಾ ಇದ್ದಾಗ ಇನ್ನೊಂದು ತಟ್ಟೋದು, ಆ ಥರ ಮಾಡಿಡೋದೆಲ್ಲ ಇಲ್ಲ, ಬಿಸಿ ಬಿಸಿಯಾಗಿ ಕೊಡೋದು. ನೋಡಿ, ಚಟ್ನಿ ರೆಡಿ ಆಯಿತಾ? ಈಗ ರೊಟ್ಟಿ ಮಾಡೋಣ. ನೋಡಿ, ಡೈರೆಕ್ಟಾಗಿ ಹಂಚ ಮೇಲೆ ತಟ್ತಾ ಇದ್ದೀನಿ. ಇನ್ನೂ ಒಲೆ ಉರಿ ಹಚ್ಚಿಲ್ಲ. ಫಸ್ಟು ಹಂಚಿಗೆ ಎಣ್ಣೆ ಹಾಕ್ಕೋಬೇಕು. ರೊಟ್ಟಿ ಹಿಟ್ಟು ತೊಗೊಂಡು ತೆಳುಗೆ ತಟ್ಕೋಬೋದು, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಾಗುತ್ತೆ. ಒಂದೊಂದು ರೊಟ್ಟಿಗೂ ಈ ಥರ ಹಂಚಿ ಹಿಂದ್ಗಡೆ ಕೊಳ ಅಡಿಲಿಟ್ಟು ತಣ್ಣಗೆ ಮಾಡಿ ತಟ್ಟಬೇಕು. ಯಾಕಂದರೆ ಬಟರ್ ಪೇಪರ್ ಇಲ್ವಲ್ಲ, ಡೈರೆಕ್ಟಾಗಿ ಹಂಚಿಗೆ ತಟ್ತಾ ಇರೋದ್ರಿಂದ ಈ ಥರ. ಮೊದಲನೇದಂತೂ ಇನ್ನೂ ಒಲೆ ಉರಿ ಹಸಿಲ್ದಿರೋ ಕಾರಣ ಹಿಂಗೆ ತಟ್ತಾ ಇದ್ದೀನಿ. ನೆಕ್ಸ್ಟ್ 2ನೇ ತಟ್ಟಬೇಕಾದ್ರೆ ಆ ಥರ ಮಾಡಿ ನೋಡಿ, ತೆಳುಗೆ ತಟ್ಟು. ಮಧ್ಯದಲ್ಲಿ ಸ್ವಲ್ಪ ಬೇಯೋಕ್ಕೋಸ್ಕರ ಎಣ್ಣೆ ಹಾಕೋಕ್ಕೆ ಈ ಥರ ಜಾಗ ಮಾಡ್ಕೊ. ನೋಡಿ, ಒಂದೇ ಸ್ಪೂನಲ್ಲಿ ಫುಲ್ಲು ಹಾಕಿದ್ದೀನಿ. ಮುಚ್ಚಿಟ್ಟು ಬೇಯಿಸೋಣ, ಚೆನ್ನಾಗಿ ಬೇಯುತ್ತವ. ನೋಡಿ, ಒಂದು ಕಡೆ ಬೆಂದಿದೆ. ಇದನ್ನು ಮತ್ತೇನು ತಿರುಗಿಸಿ ಹಾಕೋದು ಬೇಡ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದೇ ಕಡೆ ಇದ್ದರೆ ಸಾಕು, ತುಂಬ ಚೆನ್ನಾಗಾಗಿರುತ್ತೆ. ಬೇಕು ಅಂದ್ರೆ 2 ಕಡೆ ತಿರುಗಿಸಿ ಬೇಯಿಸ್ಕೋಬೋದು. ಬಟ್ ಒಂದೇ ಕಡೆ ಬೇಯಿಸಿ, ಚೆನ್ನಾಗಿ ಬೇಯಿಸಿ, ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಡಲೆಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇವತ್ತು ತೋರಿಸಿರೋ ರಾಗಿ ಅಕ್ಕಿ ಹಿಟ್ಟು ರೊಟ್ಟಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ರುಚಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ಗಳ ಜೊತೆ ಅಂತ ಕೇಳ್ಕೊತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್, ಸಿ ಯು.